ನಮಸ್ಕಾರ ಸ್ನೇಹಿತರೆ, GPSTR HSTR ಲ್ಯಾಂಡ್ ಸರ್ವೈವರ್ ಕ್ರೈಸ್ ಎಕ್ಸಾಮ್ನ ವಿಜ್ಞಾನದ ಪ್ರಶ್ನೆ ಮತ್ತು ಉತ್ತರ. ಸ್ನೇಹಿತರೆ, ಇವತ್ತಿನ ಮೊದಲನೇ ಪ್ರಶ್ನೆ, ಅಜೈವಿಕ ವಸ್ತುಗಳಿಂದ ಪಡೆದ ಮೊದಲ ಸಾವಯವ ಸಂಯುಕ್ತ ಯಾವುದು? ಆಪ್ಷನ್ ಎ ಅಮೋನಿಯಂ ಸೈನೈಟ್, ಆಪ್ಷನ್ ಬಿ ಯೂರಿಯಾ, ಆಪ್ಷನ್ ಸಿ ಕಾರ್ಬೋನೇಟ್, ಆಪ್ಷನ್ ಡಿ ಆಕ್ಸೈಡ್. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸ್ನೇಹಿತರೆ, ನಾನು ಈ ಒಂದು ಪ್ರಶ್ನೆಯನ್ನು 10ನೇ ತರಗತಿಯ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ. 1827ರಲ್ಲಿ ಜಾನ್ ಬರ್ಜೀಲಿಯಸ್ ಜೀವಬಲ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಜೀವಬಲ ಸಿದ್ಧಾಂತದ ಪ್ರಕಾರ ಸಾವಯವ ಸಂಯುಕ್ತಗಳು ಜೀವಿಗಳ ದೇಹದಲ್ಲಿ ಜೀವಬಲದ ಪ್ರಭಾವದಿಂದ ಮಾತ್ರ ಉಂಟಾಗುತ್ತವೆ. ಜೀವಿಗಳ ದೇಹದ ಹೊರಗೆ ಕೃತಕವಾಗಿ ತಯಾರಿಸಲು ಸಾಧ್ಯವಿಲ್ಲ ಎಂದು ಭಾವಿಸಲಾಗಿತ್ತು. ಆದರೆ 1828ರಲ್ಲಿ ಫ್ರೆಡ್ರಿಕ್ ವೋಲರ್ ಅವರು ಅಮೋನಿಯಂ ಸೈನೈಟ್ ಜಲೀಯ ದ್ರಾವಣವನ್ನು ಕಾಸಿ ಜೀವಿಗಳ ದೇಹದ ಹೊರಗೆ ಕೃತಕವಾಗಿ ಯೂರಿಯಾವನ್ನು ಉತ್ಪಾದಿಸಿದರು. ಹಾಗಾಗಿ ಅಜೈವಿಕ ವಸ್ತುಗಳಿಂದ ಪಡೆದ ಮೊದಲ ಸಾವಯವ ಸಂಯುಕ್ತ ಯೂರಿಯಾ. ಹಾಗಾಗಿ ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಜೈವಿಕ ವಸ್ತುಗಳಿಂದ ಪಡೆದ ಮೊದಲ ಸಾವಯವ ಸಂಯುಕ್ತ ಯೂರಿಯಾ ಆಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.